ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ತಾಲೂಕಿನ ಉರುಳಿ ಬಸಂದ್ರ ವ್ಯಾಪ್ತಿಯಲ್ಲಿ ಬರುವಂಥ ತೆಪ್ಸಂದ್ರ ಎನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ವಿಶೇಷ ಏನು ಗೊತ್ತಾ, ಇಲ್ಲಿ ನರಸಿಂಹಸ್ವಾಮಿ ದೇವಾಲಯದ ಕಳ್ಳತನ. ಸ್ನೇಹಿತರೆ, ಕಳ್ಳತನ ಅಂತ ಅಂದರೆ ಕೇವಲ ಒಂದು ಸಲ ಅಥವಾ ಎರಡು ಸಲ ಆದರೆ ಓಕೆ, ಆದರೆ ಇಲ್ಲಿ ನಿರಂತರವಾಗಿ ಕಳ್ಳತನ ಆಗಿದೆ ಅಂತ ಹೇಳಿ ಗ್ರಾಮಸ್ಥ ಹೇಳ್ತಾರೆ. ಎರಡು ದೇವಾಲಯಗಳಿದೆ ಇಲ್ಲಿ. ಬೆಟ್ಟದ ಮೇಲೆ ಒಂದು ದೇವಾಲಯ ಇದೆ, ಊರೊಳಗಡೆ ಒಂದು ದೇವಾಲಯ ಇದೆ. ಬೆಟ್ಟದ ಮೇಲಿರುವಂಥ ದೇವಾಲಯ ಕಳ್ಳತನ ಆಗಿದೆ. ಈ ಬಾರಿ ದೇವಾಲಯ ಊರೊಳಗಡೆ ಇರುವಂಥ ದೇವಾಲಯದ ಒಂದು ಭಾಗದಲ್ಲಿ ನೋಡಿ, ಈ ಬೀಗವನ್ನು ಒಡೆದು ಕಳ್ಳತನ ಮಾಡಿದ್ದಾರೆ. ಇದು ಹೊಸ ಬೀಗ ಹಾಕಿರುವಂಥದ್ದು. ಸುತ್ತಲೂ ಮನೆಗಳಿದೆ. ಎಲ್ಲರೂ ಕೂಡ ಈ ಭಾಗದಲ್ಲಿ ವಾಸ ಮಾಡ್ತಾರೆ. ರಾತ್ರಿ ಹೊತ್ತು ಎಲ್ಲರೂ ಕೂಡ ಮನೆಗಳಲ್ಲೇ ಮಲಗಿರ್ತಾರೆ. ಅಂಥ ಒಂದು ಸ್ಥಳದಲ್ಲೂ ಕೂಡ ಕಳ್ಳತನ ಆಗಿದೆ. ಹಲವಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ, ಅವ್ರು ಇನ್ನೂ ಯಾರನ್ನು ಬಂಧಿಸಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯ ವಾಸಿಗಳು ಮತ್ತು ಭಕ್ತಾದಿಗಳು ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಅವತ್ತೊಂದು ಕಳ್ಳತನ ಆಗಿತ್ತು, ಇವತ್ತೊಂದು ಆಗೈತೆ. ಇದು ಸೇರಿ 13 ಸರಿ 14 ಸರಿ ಕಳ್ಳತನ ಆಗಿದೆ ಊರಲ್ಲಿ. ಒಂದ್ಸರಿ 2 ಸರಿ ಅಲ್ಲ. ಅದು ನಮ್ಗೇನು ಅಂದ್ರೆ ಅವ್ರು ಯಾರ ಆಗ್ಲಿ ಅದು ನಮ್ಗೆ ಈಚುಕ್ ತೋರ್ಬೇಕಷ್ಟೇ. ಯಾರು ಅವನು ಅನ್ನೋದು ಈಚುಕ್ ತೋರ್ಬೇಕು. ಈಗ ಇವತ್ತು ಬೆಳ್ಳಿ ಇದು ತಾಲಿ ಸುದ ಬಿಟ್ಟಿಲ್ಲ, ದೇವ್ರದ ಬೆಳ್ಳಿ ವಿಗ್ರಹ ಬಿಟ್ಟಿಲ್ಲ, ಎಲ್ಲನೂ ತಗೊಂಡೋಗವ್ರೆ. ನಮ್ಮೂರಲ್ಲಿ ಅವನು ಯಾರ ಆಗ್ಲಿ ನಮ್ಗೆ ನ್ಯಾಯ ಕೊಡ್ಸ್ಬೇಕು ಪೊಲೀಸ್ನವ್ರು. ಬರೀ ದೇವಸ್ಥಾನನೇ ಕಳ್ತನ? ಬರೀ ದೇವಸ್ಥಾನನೇ ಕಳ್ತನ. ಅಲ್ಲಿ 12 ಸರಿ 13 ಸರಿ ಅಲ್ಲಿ. ಈಗ ಈ ದೇವಸ್ಥಾನ ಕಟ್ತಾಗಿಂದ ಇಲ್ಲ ಆಗಿರ್ಲಿಲ್ಲ, ಇವತ್ತಿಲ್ಲ ಆಗದೆ. ಏನ್ ದೇವ್ರಿದು? ನರಸಿಂಹಸ್ವಾಮಿ. ಎಲ್ಲೆಲ್ಲಿಂದ ಬರ್ತಾರೆ ಜನ? ಸ್ವಾಮಿ ನಮ್ಮ ಮಕ್ಳು ಎಲ್ಲೆಲ್ಲದೋ ಅಲ್ಲಿ ಎಲ್ಲ ಬರ್ತಾರೆ. ಮಂಡ್ಯದ ಕಡೆಯಿಂದ, ಚಕ್ರಬಾವಿ ಕಡೆಯಿಂದ, ಬೆಂಗಳೂರು ಕಡೆಯಿಂದ ಎಲ್ಲ ಬರ್ತಾರೆ ಸರ್ ನಮ್ಮ ಕಡೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ರ? ಎಲ್ಲ ಕೊಟ್ಟವ್ರೆ ಸರ್, ಕೊಟ್ಟವ್ರೆ. ಕಳ್ತನ ಆಗಿದೆ ಸರ್. ದೇವಸ್ಥಾನದ್ದು ಒಡವೆ, ದುಡ್ಡು, ದೇವರು ಪ್ರಬಳೆ ಎಲ್ಲ ತಗೊಂಡವ್ರೆ. ಎಷ್ಟು ಒಡವೆ, ಎಷ್ಟು ಕೆ ಜಿ? ಎಲ್ಲ 9 kg ಬೆಳ್ಳಿ, 2 ತಾಲಿ, ದುಡ್ಡು ಎಲ್ಲ ತಗೊಂಡವ್ರಿ. ಉಂಡಿ ತಂದು ಈಚೆ ಇಡಿಸ್ಬಿಟ್ಟವ್ರೆ ತಗೊಂಡು. ನೈಟ್ ಸಹ 1-2 ಗಂಟೆ ಇರಬೇಕು, ಗೊತ್ತಿಲ್ಲ. ನೈಟು ಊರಲ್ಲೆಲ್ಲ ಕರೆಂಟ್ ಎಲ್ಲ ಆಫ್ ಮಾಡಿಬಿಟ್ಟು ಹೊಡೆಬಿಟ್ಟವ್ರೆ. ಇದು ಊರೊಳಗೆ ಇದೆ ಫಸ್ಟು. ಮೇಲ್ಗಡೆ ಅದೇ ಒಂದು 10-12 ಸಲ ಮಾಡೋರೆ. ತಿಂಗಳು 3-4 ಸಲ ಮಾಡ್ತಾನೆ ಅವ್ರಿ. VIP ಬಂದಿರುವ ಒಬ್ಬರು ಗೋವಿಂದರಾಜು ಅಂತ, ಆಮೇಲೆ ಇವರು ಸರ್ಕಲ್ ಬಂದಿರುವ ಇನ್ಸ್ಪೆಕ್ಟ್ರ್ ಬಂದಿರುವ, ಆಮೇಲೆ ತುಮಕೂರಿಂದ ನಾಯಿ ಕರ್ಸಿದ್ರು. ಎಲ್ಲ ಮಾಜೂರು ಮಾಡ್ಕೊಂಡು ಅವ್ರಿ. ಅಲ್ಲೋಗಿ ನೋಡ್ತು ಸಹ, ಅಲ್ಲೋಗಿ ನೋಡ್ತು. ಪಾರ್ಟಿ ಮಾಡಿರೋದು, ಎಣ್ಣೆ ಕುಡಿದಿರೋದು ತೋರ್ತು, ನೋಡ್ತು, ಹೋಯ್ತು. ಏನು ಮಾಡೋರು ಅಂತ ಗೊತ್ತಿಲ್ಲ. ಪಾರ್ಟಿ ಮಾಡೋರಿ. ಅದು ಹೋಯ್ತು ನಾಯಿ. ನಮ್ಮ ತೆಪ್ಸಂದ್ರ ಗ್ರಾಮದಲ್ಲಿ ಒಂದು ಕೇಳೋದು ಇನ್ನಂತ ಏನಂದರೆ, ತುಂಬ ಸರಿ ಕಳ್ಳತನ ಆಗ್ತಾಯಿದೆ. ಒಂದು 10-15 ಸರಿ ಕಳ್ಳತನ ಆಗ್ತಾಯಿದೆ. ಇದಕ್ಕೆ ಪೊಲೀಸ್ ವ್ಯವಸ್ಥೆ ದುರ್ವ್ಯವಸ್ಥೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ, ಇದು ಪೊಲೀಸು ಆಕ್ಷನ್ ತಗೊಂಡ್ರೆ ಇಮಿಡಿಯೇಟ್ಲಿ ಯಾರು ಕಳ್ಳತನ ಮಾಡ್ತಾರೆ ಅನ್ನೋದು ಕಂಡುಹಿಡಿಬೋದು. ಇದರಲ್ಲಿ CC ಕ್ಯಾಮ್ರಾದ ಇದ್ದೂ ಏನು ಮಾಡ್ದಲೇ ಈ ಥರ ತೆಪ್ಸಂದ್ರದಲ್ಲಿ ಕಳ್ಳತನ ಪದೇ ಪದೇ ಆಗ್ತಾಯಿದ್ರು ಯಾರೂ ಆಕ್ಷನ್ ತಗೋತಾ ಇಲ್ಲ. ಒಬ್ಬರು ಬೆಳ್ಳಿದ ತಕ್ಕೊಟ್ಟಿದ್ರು, ಇಷ್ಟು ಅಗಲ ಇತ್ತು. 500 ತಲೆ ಮೇಲೆ ಮಾಡ್ಕೊಂಡು ಹೋಗೋರು. 8 kg ಇತ್ತು ಸರ್. ಅದನ್ನು ಹೊಡ್ಕೊಂಡು ಹೊಂಟೋಗೋರು ಇವತ್ತು. ಯಾರು ಕಂಡುಹಿಡಿತಾ ಇಲ್ಲ ಇದನ್ನ. ಬರ್ತಾರೆ, ನೋಡ್ಕೊತಾರೆ, ಹೋಯ್ತಾರೆ. ಬರ್ತಾರೆ, ನೋಡ್ಕೊತಾರೆ, ಹೋಯ್ತಾರೆ. ಅಷ್ಟೇ. ಬರ್ಕೊಂಡು ಹೋಗೋದು. ಅದು ಕಂಡು ಹಿಡ್ದೋರೇ ಇಲ್ಲ. ಇಂಥವ್ರು ಅನ್ನೋದು ಕಂಡು ಹಿಡಿಯೋರೇ ಇಲ್ಲ. ಎಲ್ಲ ಊರಲ್ಲಿ ಕಳ್ತನ ಮಾಡ್ತಾರೆ. ಯಾರು ನಮ್ಮೂರಲ್ಲಿ ಕಂಡುಹಿಡಿಯೋ ಜನ ಇಲ್ಲ. ಏನು ಮಾಡ್ತಾರೆ ಅನ್ನೋ ಕೇವಲ ಮಾಡ್ತಾವ್ರೆ. ಇದನ್ನು ಮಾಡೋಕ್ಕೆ ಯಾರನ್ನ ಕೇಳೋಕೋರೆ ಜಗಳಕ್ಕೆ ಬರ್ತಾರೆ. ಯಾರನ್ನ ಅಂತ ಕಂಡುಹಿಡಿತೀಯ? ಆ ಥರ ಮಾಡೋರೆ. ಬೆಟ್ಟದ ಮೇಲೆ ಅಂಥ ಇದ್ರೊಳಗೆ ಹೋದ್ರು ಇಂಥ ಊರೊಳಗೆ ಕಳ್ತನ ಮಾಡೋರೆ ಅಂದರೆ ಮನೆ ಬಿಡ್ತಾರೋ ಊರಲ್ಲಿ? ಮಕ್ಳು ಮರಿ ಬಿಡ್ತಾರಾ? ಹೊಡೆದಾಕ್ಬಿಡ್ತಾರೆ. ಅಷ್ಟೊತ್ತಿನಲ್ಲಿ ಎದ್ದು ಬಂದ್ರೆ ನಮಗೆ ಚಿವುಡ್ಬಿಟ್ರೆ ನಾವೇನು ಮಾಡೋದು? ಹಂಗೆ ಮಾಡ್ತಾವ್ರಿ. ಇಲ್ಲ, ಬಂದಿಲ್ಲ. ಇವಾಗ ಬಂದಿದ್ರು ಏನು ಕಮನು ತಗೊಳ್ಳಿಲ್ಲ. ಇವತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದವ್ರೆ. ಏನು ಕಮನು ಇದ್ದರೂ ತಗೊಂಡಿಲ್ಲ, ಏನೂ ಇಲ್ಲ. ಏನು ಮಾಡ್ತಾರೆ ಇವರು ಅನ್ನೋದು ಉದ್ದೇಶನೇ ಮಾಡಿಕೊಂಡು ಈ ಕೆಲಸ. ಪೊಲೀಸ್ನವ್ರು ಬರ್ತಾರೆ, ಒಯ್ತಾರೆ, ನೋಡ್ಕೊತಾರೆ, ಒಯ್ತಾರೆ. ಯಾರು ಬಂದಿಲ್ಲ ನೋಡಿ, ಯಾವುದು ಒಂದು ಇದು ತಗೊಳ್ಳಿಲ್ಲ. ಮಾಡಿದ್ದು ಇಷ್ಟಿನ ತನಕ ಆಲೇ 1 ವಾರ ಆಯಿತು, ಅದನ್ನೂ ಏನೂ ತಗೊಳ್ಳಿಲ್ಲ. ಹಿಂಗೆ ಬಿಟ್ಕೊಂಡ್ಬಿಟ್ಟು ಇಲ್ಲಿ ಪ್ರಬಳೆ ಬೆಳ್ಳಿದೆಲ್ಲ ಒಂದು 10-15 kg ಬೆಳ್ಳಿ ಹೋಗದೆ. ಉಂಡಿ ಹೊಡೆದು ಅವ ಹಳ್ಳಕ್ಕೆ ಹಸ್ತವ್ರೆ. ಹಿಂಗೆಲ್ಲ ಮಾಡೋರಿ ಅಷ್ಟೇ.
ಅವ್ರು ಯಾರು ಏನು ಅಂತ ಇಲ್ಲ ಯಾರು ಅಂತ ಗೊತ್ತಿಲ್ಲ. ನಾವು ಊರೊಳಗೆ ಸಿ ಕ್ಯಾಮ್ರಾ ಇಲ್ಲ ಏನಿಲ್ಲ, ಊರಲ್ಲಿ ಇಲ್ಲೇ ಇಟ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡು ಕೆಲಸ ಮಾಡೋರೆ. ನಾವು ಕಂಪ್ಲೇಂಟ್ ಕೊಟ್ಟರೆ ಊರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನಾರಾಗಲಿ ಪೊಲೀಸ್ನವರು ಆಸನ್ ತಗೋಬೇಕು ತಾನೆ ಇದನ್ನ. ಏನು ತಗೋತಾ ಇಲ್ಲ, ಏನು ಅನ್ನೋದು ಕಾಲ್ದ ಕೈ ಸಂದಿಗೆ ಬಿಟ್ಕೋತಾವ್ರೆ. 10 ಸರಿ ಕಳ್ತನ ಆಗಿದೆ. ಇವಾಗ ಅದ್ರ ಕಂಪ್ಲೇಂಟ್ ಕೊಟ್ಲೇವ್ರೆ, ಬತ್ಲೇವ್ರೆ, ನೋಡ್ಕತ್ಲೇವ್ರೆ, ಹೋಯ್ತ್ಲೇವ್ರೆ. ಇವಾಗ ಊರವ್ರು ಯಾರು ಕಂಪ್ಲೇಂಟ್ ಕೊಡಲ್ಲ. ಆ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನಲ್ಲಿ ಹೆಂಗೆ ಹ್ಯಾಂಡ್ ಓವರ್ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಗೊತ್ತಾಗಬೇಕು, ಏನೂ ನ್ಯಾಯ ಸಿಕ್ಕಿಲ್ಲ. ಮೊನ್ನೆ CC ಕ್ಯಾಮ್ರಾದಲ್ಲೆಲ್ಲ ಒಡ್ಡಾಡಿರೋದು ಇನ್ನಾಡಿರೋದು ರೆಕಾರ್ಡೆಲ್ಲ ಇದೆ. ಅದ್ರ ಮೇಲೂ ಏನು ಕ್ರಮ ಆಗೋದೋ ಏನೋ ಗೊತ್ತಿಲ್ಲ. ಊರಲ್ಲಿ ಮಾಮೂಲಿ ಹಿಂಗೆ ನಡೀತಲೇ ಇದೆ. ಊರೊಳಗಡೆ ಅಂದರೆ ಪ್ರಥಮ ಆಗಿರೋದು ಇದು ರಾತ್ರಿ ಗುಂಡಿ ತೆಗೆದು ಬಿಸಾಕಿರೋದು. ಯಾವುದೋ ಒಂದು ಸೆರೆಮನಿಲಿ ಬಿಸಾಕಿದ್ದಾರೆ. ಯಾರೋ ಇದ್ರದ್ದು ಇದನ್ನು ಮಾಡಿದ್ದಾರೆ, ಇದನ್ನು ಕವರ್ ಮಾಡ್ಕೊಂಡು ತಗೊಂಡೋಗಿಲ್ಲ ನೋಡಿ ಅವರು. ಅಂದ್ರೆ ಕರೆಮಣಿ ಅದನ್ನ ಒಳಿಕ್ ಹಾಕಿದ್ರೆ ಉಂಡಿಗೆ, ಉಂಡಿ ಒಳಿಕೆ ಯಾರೋ ಹಾಕಿರಂಗೆ ಅವರೇ ಅನ್ಸುತ್ತೆ. ಬಟ್ ಇದನ್ನು ಇಲ್ಲೇ ಬಿಟ್ಟೋಗಿದ್ದಾರೆ. ಆ ಚಿನ್ನದ್ದಲ್ಲ ಅಂತ ಬಿಟ್ಟೋಗವ್ರೆ. ಅದೇ ಚಿನ್ನದ ಪೊಲೀಸ್ನವರು ಇದು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಬೋದಾಯ್ತಿದ್ದು ಆಕ್ಚುಲಿ. ಆ ಕವರ ಚಿಲ್ಲರೆ ಕಾಸು 4 ಪೈಸೆ ಇದ್ದಿದ್ನ ಕವರಲ್ಲಿ ಇದ್ದಿತ್ತು ಹಂಗೆ ಬಿಟ್ಟಾರೆ. ಇನ್ನೂ 1000 ರೂಪಾಯಿ ಚಿಲ್ಲರೆ ಅಷ್ಟು ಇಲ್ಲೇ ಬಿಸಾಡಿದ್ರು ಆ ಉಂಡಿ ಒಳಗಡೆ. ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸಮೂರ್ತಿ ಎಂಬುವರು ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಬೀಗ ಮುರಿದು ಉಂಡಿಯಲ್ಲಿದ್ದ ಹಣವನ್ನು ತೆಗೆದು ಉಂಡಿಯನ್ನು ಅದಿಷ್ಟು ಅಂತ ಲೆಕ್ಕ ಇಲ್ಲ. ಅಂದಾಜು ಇಷ್ಟು ಅಂತ ಹೇಳೋಕ್ಕಾಗಲ್ಲ ಸರ್. 1,000 ಆಯಿತು, 2,000 ಆಯಿತು, ಅದನ್ನು ಉಂಡಿರೋದನ್ನು ಲೆಕ್ಕ ಹಾಕೋಕ್ಕಾಗತ್ತಾ? ಒಂದಿನ ತೆಗಿತಾ ಇದ್ರಿ ಉಂಡಿ? ಆಗಲೇ ಶ್ರಾವಣದಲ್ಲಿ ತೆಗೆದಿದ್ದು ಉಂಡಿ. ಮತ್ತೆ ಅವತ್ತು ಅವರು ಆವಾಗ ಒಂದು 5,000 ರೂಪಾಯಿ ಮಾತ್ರ ಎತ್ಕೊಂಡು ಹೋಗಿದ್ರು ಸರ್ಕಾರದವರಲ್ಲಿ. ಆಮೇಲೆ ದೇವರ ಒಡವೆ ಪ್ರಭಾವಳೆ ಒಂದು ಮೇಲ್ಗಡೆ ನಾಮ 3 ಅಡಿದು ನಾಮ, ಪ್ರಭಾವಳೆ 5 ಅಡಿದು, ಒಂದು ಗೇಣ, ಒಂದು ಅರ್ಧ ಅಡಿದು ಒಂದು ಮಕ್ಸಿಲೆ, ಆಮೇಲೆ 2 ಚಾಮ್ರ, ಆಮೇಲೆ ಅಮ್ಮನವ್ರ ಮಾಂಗಲ್ಯ 2 ಜೊತೆ, ಇಷ್ಟನ್ನು ದೋಚ್ಕೊಂಡು ಹೊರಟೋಗ್ಬಿಟ್ಟವ್ರೆ ಸ್ವಾಮಿ. 3 kg ಒಂದು ನಾಮ, 5 kg ಇನ್ನು 340 ಗ್ರಾಮು ಪ್ರಭಾವಳೆ. ಅಂದಾಜು ಎಷ್ಟಾಗ್ಬೋದು ಇವತ್ತು? ಎಷ್ಟು ಕೆ ಜಿ ಅಂತ? 5, 3, 8.5 kg. 8.5 kg ಒಂದು ಮಕ್ಸಿಲೆ, ಅದೊಂದು ಅರ್ಧ kg ಅಷ್ಟೇ. ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರು ಬಂದು ಮಾಜೂರು ಮಾಡ್ಕೊಂಡಿದ್ದೇನೆ. ಈಗ ತಗೊಂಡು ಎಲ್ಲ ಹೊರಟೋದ್ರು, ನೋಡ್ಕೊಂಡಿದ್ದೀನಿ. ಮಾಜೂರು ಮಾಡಿಕೊಂಡು ಜನ ಮುಂದೆಗಡೆ ಉಂಡಿ ತೊಗೊಂಡೋಗಿ ರಿಪೇರಿಗೆ ಹೋಗ್ತಾ ಇದ್ದೀನಿ ಈಗ. ಸ್ನೇಹಿತರೆ ಕೇಳಿದ್ರಲ್ಲ, ಯಾಕೆ ಅಂತ ಅಂದರೆ ನನ್ನ ಊರು, ನನ್ನ ದೇಶ, ನನ್ನ ಹೊಲ, ನನ್ನ ಗದ್ದೆ ಪ್ರತಿಯೊಂದನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಅದೇ ರೀತಿ ನಮ್ಮ ದೇವಾಲಯ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿ. ಕಳೆದ ಬಾರಿ ನಡೀತಾ ಇರುವಂಥ ನಿರಂತರ ಕಳ್ಳತನಗಳ ಬಗ್ಗೆ ನಿಮಗೂ ಕೂಡ ಒಂದಿಷ್ಟು ಜಾಗೃತಿ ಮೂಡಿಸಬೇಕು ಅಂತ ಮನಸ್ಸಿದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.